ನಮಸ್ಕಾರ, ಎಲ್ಲರಿಗೂ ಶಶಿ ಕಿಚನ್ಗೆ ಸ್ವಾಗತ. ಇಂದು ನಾನು ಆಂಬಡೆಯನ್ನು ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಾನುಗಳು: ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿದ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಅರಿಶಿನ ಮತ್ತು ಉಪ್ಪು. ಮೊದಲು ಕಡಲೆಬೇಳೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಯಲು ಬಿಡಿ. ಕಡಲೆಬೇಳೆ ಅರ್ಧ ಗಂಟೆ ನೆನೆದ ಮೇಲೆ ಈ ರೀತಿ ಮೆತ್ತಗಾಗುತ್ತದೆ. ನೆನೆದ ಕಡಲೆಬೇಳೆಯನ್ನು ಅದರ ಜೊತೆಗೆ ಮೆಣಸಿನಕಾಯಿ, ಅರಿಶಿನ, ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ. ಮಿಕ್ಸರ್ಗೆ ಹಾಕಿದ ನಂತರ ಈ ರೀತಿ ಬರುತ್ತದೆ. ಇದರ ಜೊತೆಗೆ ತೆಂಗಿನಕಾಯಿ ತುರಿ, ಅರಿಶಿನ, ಉಪ್ಪು, ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಕಲಸಿಕೊಳ್ಳಿ. ಸಾಕಷ್ಟು ಎಣ್ಣೆಯನ್ನು ಹಾಕಿ ಅದು ಕಾಯಲು ಬಿಡಿ. ಆಂಬಡೆ ಹಿಟ್ಟು ಕಲಸಿಕೊಳ್ಳುವ ಮುಂಚೆ ಎಣ್ಣೆಯನ್ನು ಕಾಯಿಸಿಟ್ಟುಕೊಂಡಿರಿ. ಇಲ್ಲದಿದ್ದರೆ ಆಂಬಡೆ ಹಿಟ್ಟು ಅದು ನೀರು ಬಿಟ್ಕೊಂಡು ಆಂಬಡೆ ಮೆತ್ತಗಾಗಿ ಹೋಗಿ. ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇರಲಿ. ಇದನ್ನು ಆಮೇಲೆ ಕಾದ ಎಣ್ಣೆಗೆ ತಟ್ಟಿ ಈ ರೀತಿ ಹಾಕಬೇಕು. ಎರಡು ಕಡೆಯೂ ಬೆಂದ ಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಆಂಬಡೆ ಎರಡು ಕಡೆಯೂ ಬೆಂದ ಮೇಲೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಅದರಲ್ಲಿ ಆಂಬಡೆಯನ್ನು ಹಾಕಿ ಅದು ಎರಡು ಕಡೆಯೂ ಎಣ್ಣೆ ಹೀರಿಕೊಳ್ಳುತ್ತದೆ. ಈ ರೀತಿ ಆಂಬಡೆಯನ್ನು ಮಾಡಿಕೊಂಡು ತಿಂದರೆ ಬಲು ರುಚಿಯಾಗಿರುತ್ತದೆ. ಇದನ್ನು ಕಾಫಿ ಟೀ ಜೊತೆಗೂ ಬೇಕಾದರೂ ಸೇವಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.